4 ದಿನದ ಹಿಂದೆ ಭಾರಿ ಬಿಕ್ಕಟ್ಟಿನ ಪರಿಸ್ಥಿತಿ ಇತ್ತು, ಮುಂದೇನಪ್ಪ ಅನ್ನುವಂತಹ ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಆದರೆ ಸ್ವಲ್ಪ ಸಮಾಧಾನದ ವಿಚಾರ ಏನಂತಂದರೆ ಅಲ್ಲಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ, ಇನ್ಫ್ಲೋ ಜಾಸ್ತಿ ಆಗ್ತಾ ಇದೆ, ಡ್ಯಾಮ್ಗಳಲ್ಲಿ ಈ ನೀರಿನ ಶೇಖರಣಾ ಸಾಮರ್ಥ್ಯ ಸ್ವಲ್ಪ ಅಂದರೆ ಈಗ ಸದ್ಯಕ್ಕೆ ಆ ಸಂಗ್ರಹದ ಸಾಮರ್ಥ್ಯ ಹೆಚ್ಚಾಗಿದೆ ಅನ್ನುವಂಥದ್ದು ಸಮಾಧಾನ. ಈ ರೀತಿ ಸಂದರ್ಭ ಇದ್ದಾಗ ನಿರಂತರವಾಗಿ ಮಳೆ ಆದಾಗ ಒಂದು ರೀತಿ ನ್ಯಾಚುರಲ್ ಫ್ಲೋ ಕೂಡ ಹೋಗುತ್ತೆ ತಮಿಳುನಾಡಿಗೆ. ಸೊ ಸದ್ಯಕ್ಕೆ ಡ್ಯಾಮ್ನ ಸದ್ಯಕ್ಕಿನ ಪರಿಸ್ಥಿತಿ ಅಂದರೆ ಎಷ್ಟೆಲ್ಲ ಸಾಮರ್ಥ್ಯ ಇದೆ, ಎಷ್ಟೆಲ್ಲ ನೀರಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. KRSನ ಜಲಾಶಯದ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದರೆ 49.452 TMC, 49 TMC. ಇವತ್ತಿನ ಸಂಗ್ರಹ ಎಷ್ಟಿದೆ ಅಂತಂದರೆ 21 TMC ಇದೆ. ಇನ್ಫ್ಲೋ ಒಳ ಹರಿವು ಎಷ್ಟಿದೆ ಇವತ್ತು ಅಂತಂದರೆ 31,583 ಕ್ಯೂಸೆಕ್ ಇದೆ. ಇದು ಸ್ವಲ್ಪ ಸಮಾಧಾನದ ವಿಚಾರ. ಇನ್ನು ಹಾರಂಗಿ ಜಲಾಶಯಕ್ಕೆ ಬರೋಣ. ಹಾರಂಗಿ ಜಲಾಶಯದ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದರೆ ವೀಕ್ಷಕರೇ 8.50 TMC, 8.5 TMC. ಇವತ್ತಿನ ಸಂಗ್ರಹ ಎಷ್ಟಿದೆ ಅಲ್ಲಿ ಅಂತಂದರೆ 7.72 TMC ಇದೆ. ಬಹುತೇಕ ಭರ್ತಿ. ಇನ್ನು ಒಳಹರಿವು 10,440 ಕ್ಯೂಸೆಕ್ ಇದೆ. ಇನ್ನು ಹೇಮಾವತಿ ಜಲಾಶಯದಲ್ಲಿ ಯಾವ ರೀತಿ ಇದೆ ಇವತ್ತಿನ ಲೆಕ್ಕಾಚಾರ ಅನ್ನೋದನ್ನು ನೋಡ್ತಾ ಹೋಗೋಣ. ಗರಿಷ್ಠ ಸಾಮರ್ಥ್ಯ ಹೇಮಾವತಿ ಜಲಾಶಯದಲ್ಲಿ 37.108 TMC. ಇನ್ನು ಇವತ್ತಿನ ಮಟ್ಟ 36.407 TMC. ಅಲ್ಲಿಗೆ ಇದು ಕೂಡ ಬಹುತೇಕ ಭರ್ತಿಯಾಗಿದೆ. ಒಳಹರಿವು ಇವತ್ತಿನ ಒಳಹರಿವು 11,884 ಕ್ಯೂಸೆಕ್ ಇದೆ. ಸೊ ಈ ಎಲ್ಲ ಡ್ಯಾಮ್ಗಳ ಸದ್ಯಕ್ಕಿನ ಚಿತ್ರಣವನ್ನು ಗಮನಿಸಿದಾಗ ಬಹುತೇಕ ಭರ್ತಿ ಆಗುವತ್ತ ತಲುಪಿವೆ. ಈ ರೀತಿ ಇದ್ದಾಗ ಸ್ವಲ್ಪ ಸಮಾಧಾನ. ತಮಿಳುನಾಡಿಗೆ ಇಲ್ಲಿ ಭರ್ತಿ ಆದರೆ ನೀರನ್ನು ಹರಿಸಬಹುದು, ಏನು ತೊಂದರೆ ಇಲ್ಲ. ಆದರೆ ಒಂದು 4 ದಿನದ ಹಿಂದೆ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಂದರೆ ನಮಗೇ ಕುಡಿಯೋದಕ್ಕೆ ನೀರಿಲ್ಲ, ಅಲ್ಲಿಗೆ ಬಿಡೋದು ಹೆಂಗೆ ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ರು. ಇವನ್ ಜಲಸಂಪನ್ಮೂಲ ಸಚಿವರು ಕೂಡ ಇದನ್ನು ಪ್ರಶ್ನೆ ಮಾಡಿದ್ರು, ನಮಗೇ ನೀರಿಲ್ಲ ಇನ್ನು ಹೆಂಗೆ ಬಿಡೋದು ತಮಿಳುನಾಡಿಗೆ. ಸೊ ಸದ್ಯಕ್ಕೆ ನೀರು ಬರ್ತಾ ಇದೆ, ಮಳೆ ಆಗ್ತಾ ಇದೆ, ಮುಂದೆ ಹೆಂಗೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್